ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧ ಮಾಡಿದ್ದಕ್ಕಾಗಿ ಇವತ್ತಿನ ಖಂಡನ ಹೋರಾಟ ಮತ್ತು ಇವತ್ತಿನ ಮುಖ್ಯ ಬೇಡಿಕೆ ಇಂದಿಲ್ಲ ನಾಳೆ ಮಹಿಳಾ 33% ಏನು ಮೀಸಲಾತಿ ಇದೆ ಸರ್ಕಾರ ಅದನ್ನು ಪಾಸ್ ಮಾಡಬೇಕು. ಆಮೇಲೆ 3 ದಿವಸ ಸತತ ವಿಶೇಷ ಅಧಿವೇಶನ ಕರೆದು ಇದರ ಚರ್ಚೆ ಇಟ್ಟಾಗಲೂ ಕೂಡ 16, 17, 18 ವಿಶೇಷ ಅಧಿವೇಶನ ಇದಕ್ಕಾಗೆ ಕರೆದಿದ್ರು ಮೋದಿ ಸಾಹೇಬರು. ಆ ಒಂದು ಅಧಿವೇಶನದಲ್ಲಿ ಇದನ್ನ ತಮ್ಮ ವಿಚಾರವನ್ನು ಹೇಗೆ ಮಂಡಿಸಬೇಕಿತ್ತಂದರೆ ಇದು SCಗೆ ಎಷ್ಟು, STಗೆ ಎಷ್ಟು, OBCಗೆ ಎಷ್ಟು ಬಿಲ್ಲಲ್ಲಿ ಅದನ್ನು ಕ್ಲಿಯರ್ ಪಡಿಸ್ರಿ ಅಂತ ಕೇಳ್ಬೋದಿತ್ತವು. ಅದನ್ನು ಬಿಟ್ಟು ಸಾರಾಸಗಟವಾಗಿ ಆ ಬಿಲ್ಲನ್ನು ವಿರೋಧ ಮಾಡಿದ್ದೆ ಈ ರಾಷ್ಟ್ರದ ಮಹಿಳೆಯರಿಗೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಅನ್ಯಾಯ. ಅದಕ್ಕೆ ಆ ಬಿಲ್ಲು ವಿರೋಧ ಮಾಡಿದ್ದಕ್ಕಾಗಿ ಅವರ ವರ್ತನೆಯನ್ನು ಖಂಡಿಸ್ತೀವಿ. ವಿರೋಧ ಪಕ್ಷವಾಗಿ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿತ್ತು, ಆ ರೀತಿ ನಡ್ಕೊಂಡಿಲ್ಲ. ರಾಷ್ಟ್ರ ಜನ ಗಮನಿಸ್ತಿದ್ದಾರೆ ನಮ್ಮ ವರ್ತನೆಯನ್ನು ಅಂತ ಅವ್ರು ತಿಳ್ಕೊಬೇಕಿತ್ತು, ತಿಳ್ಕೊಂಡಿಲ್ಲ. ಅದಕ್ಕಾಗಿ ಇವತ್ತು ನಾವು ವರ್ತನೆಯನ್ನು ಖಂಡಿಸ್ತೀವಿ. ಮೋದಿ ಸರ್ಕಾರ ಮತ್ತು NDA ಸರ್ಕಾರ ಇವತ್ತಿಲ್ಲ ನಾಳೆ ಈ ಬಿಲ್ಲನ್ನು ಮತ್ತೆ ಪಾಸ್ ಮಾಡಿ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು. ಈ ಹಿಂದೆ ದೇವೇಗೌಡ ಸಾಹೇಬರೇ ಇದು ಮಹಿಳೆಯ ಮೀಸಲಾತಿಗೆ ಬೆಂಬಲವಾಗಿದ್ದರು, ವಾಜಪೇಯಿ ಸರ್ಕಾರ ಕೂಡ ಬೆಂಬಲವಾಗಿತ್ತು. ಅಂಥದ್ದು ಅನೇಕ ವರ್ಷದಿಂದ ಚರ್ಚೆಯಲ್ಲಿರ್ತಕ್ಕಂಥ ಈ ಮಹಿಳೆಯ ಅಭಿವೃದ್ಧಿಗಿರ್ತಕ್ಕಂಥ ಬಿಲ್ಲನ್ನು ಪಾಸ್ ಮಾಡಬೇಕು. ಅದನ್ನು ವಿರೋಧ ಮಾಡಿದ್ದನ್ನು ನಾವು ಖಂಡಿಸ್ತೀವಿ. ಓಕೆ. ವೀರಭದ್ರಪ್ಪ ಹಾಲ ಇವತ್ತಿನ ಪ್ರತಿಭಟನೆ ಮೂಲ ಉದ್ದೇಶ ನಮ್ಮ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳಾದಾಗ 33% ಮೀಸಲಾತಿಯನ್ನು ಮಹಿಳೆಯರಿಗೆ ನೀಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಮಾಡಿದರು. ಅದು ಅವರ ಬಹುಮತ ಇಲ್ಲದ ಕಾರಣಕ್ಕಾಗಿ ಆ ಒಂದು ಬಿಲ್ಲು ಪಾಸ್ ಆಗಿದ್ದಿಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ದೇವೇಗೌಡರು ಮತ್ತು ನರೇಂದ್ರ ಮೋದಿಯವರು ಎಲ್ಲರೂ ಕೂಡಿ ಮತ್ತೆ ಅದರ 33% ಕೊಡಬೇಕು ಮಹಿಳೆಯರಿಗೆ ಅಂತೇಳಿ ಮಹತ್ವಾಕಾಂಕ್ಷಿ ಯೋಜನೆಯನ್ನು ತರುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ಮತ್ತು ಬಿಲ್ಲಿಗೆ ಪಾಸಿಗೆ ಹಾಕಿದಾಗ ಕಾಂಗ್ರೆಸ್ ಪಕ್ಷದವರು ವಿರೋಧ ಮಾಡಿ 2.3 ಮತಗಳಿಂದ ನಮ್ಮನ್ನು ಸೋಲಿಸಿದ್ದಾರೆ. ಅದು ನಮ್ಮ ಭಾರತ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನ್ ಕೊಡಿಸುವಲ್ಲಿ ದೇವೇಗೌಡರು ಮುಂದಾದರೆ ಕಾಂಗ್ರೆಸ್ ಪಕ್ಷ ಅದನ್ನು ತೆಗೆದು ಹಾಕಕ್ಕೆ ಮುಂದಾಗಿ ಅದರಿಂದ ವಿಫಲವಾಗೈತಿ, ನಮಗೆ ಹಿನ್ನಡೆ ಮಾಡ್ಯಾರ. ಅದಕ್ಕೆ ನಾವು ರಾಜ್ಯ ಸರ್ಕಾರ ಆಗಲಿ ಮತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಇದು ಭಾಳ ಮಹಿಳೆಯರಿಗೆ ಇದು ದೊಡ್ಡ ಅನ್ಯಾಯ ಮಾಡೈತೆ ಅನ್ನುವಂಥದ್ದನ್ನು ನಾವು ಈ ಧಾರವಾಡ ಜಿಲ್ಲೆಯ ಮುಖಾಂತರವಾಗಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರು, ಮಹಿಳೆಯರನ್ನ ಸಮ್ಮುಖದಲ್ಲಿ ಈ ಒಂದು ಅವ್ರ ನಿರ್ಧಾರವನ್ನು ನಾವು ಖಂಡಿಸಕ್ಕೆ ನಿರ್ಧಾರ ಮಾಡೀವಿ. ರಮೇಶ್ ಧಾರವಾಡ, ನಾವು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಮಹಿಳೆಯರಿಗೆ ಮೀಸಲಾತಿ ಕಡ್ಡಾಯವಾಗಿ ಕೊಡಬೇಕು. ಮಹಿಳೆಯರಿಗೆ 33% ಬೇಕು. ಆಮೇಲೆ ಮಹಿಳೆಯರಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಂಡಕ್ಟರ್ ನಮಗೆ ಬೆಲೆ ಕೊಡ್ತಾ ಇಲ್ಲ. 5 ಗ್ಯಾರಂಟಿ ಮಾಡಿದ್ರು ನಮಗೇನು ಉಪಯೋಗ ಇಲ್ಲ. ನಮಗೆ 2,000 ರೂಪಾಯಿ ಕೊಟ್ಟು ಮೀನಾಮೇಷವಾಗಿ ಹಿಂದೆ ನಮ್ಮ ಗಂಡುಗಳು ಅಂತ ಕಸ್ಕೋತಾರೆ. ಈಗ ಅವ್ರು ಏನಾರ ಒಂದು ಬಾಟ್ಲಿ ಸೆರೆ ಕುಡಿದ್ರೆ ಅಲ್ಲಿಂತ್ರನ ಅವ್ರಿಗೆ ಹೋಗತಿ. ಆಮೇಲಿಂತ್ರ ನಮಗೆ ಬಹಳ ಅನ್ಯಾಯ ಆಗ್ತೈತಿ. ದಯವಿಟ್ಟು ನಮಗೆ ಮೀಸಲಾತಿ ಕೊಡಿಸ್ಬೇಕಂತ ನಾವು ಬೇಡ್ಕೊತೀವಿ. ನಮ್ದು ರೇಖಾ ನಾಯ್ಕರ್, ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್. ಈಗಾಗಲೇ ಲೋಕಸಭೆಯಲ್ಲಿ ಮಹಿಳಾ ವಿಧೇಯಕ ಮಸೂದೆಯನ್ನು ತಂದಂಥ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷಗಳು ಸಹಕಾರ ಕೊಡದೆ ಇವತ್ತು ಸಂಸತ್ತಿನಲ್ಲಿ ಬಿಲ್ಲು ವಿಫಲವಾಯಿತು. ಆ ಬಿಲ್ಲು ವಿಫಲ ಆದದ್ದಕ್ಕೆ ಏನು ಮಹಿಳೆಯರ ಪರವಾಗಿ ಇವತ್ತು ಮೀಸಲಾತಿ ತರಬೇಕೆಂಬ ಭಾವನೆ ಈ ದೇಶದ ಪ್ರಧಾನಮಂತ್ರಿಗಳಿಗಿತ್ತು, ಈ NDA ಪಕ್ಷಕ್ಕಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಇಂದಿರಾ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿಯವರು ಇರ್ಬೋದು, ಇವತ್ತು ಮಹಿಳೆಯರೇ ಸಾರಥ್ಯ ವಹಿಸಿದಂಥ ಕಾಂಗ್ರೆಸ್ ಪಕ್ಷ, ಅದರ ಮಿತ್ರ ಪಕ್ಷಗಳು ಇಂಡಿಯಾ ಒಕ್ಕೂಟ ಇವತ್ತು ಸಂಪೂರ್ಣವಾಗಿ ಮಹಿಳಾ ಮೀಸಲಾತಿಗೆ ವಿರೋಧ ಮಾಡೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ ಮಹಿಳಾ ವಿರೋಧಿ ನೀತಿಯನ್ನು ಇವತ್ತು ಸಾಬೀತುಪಡಿಸಿದೆ. ಈ ದೇಶದಲ್ಲಿ ಪ್ರಥಮ ಬಾರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಸಾಹೇಬರು ಸ್ಥಳೀಯ ಸಂಸ್ಥೆಗಳ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವುದ್ರ ಮುಖಾಂತರ ಮಹಿಳೆಯರ ಪರವಾಗಿ ಜನತಾ ಪಕ್ಷ ಜನತಾದಳ ಇತ್ತು ಎಂಬುದನ್ನು ಸಾಬೀತುಪಡಿಸಿದರು. ಮುಂದೆ
ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ 33% ಮೀಸಲಾತಿ ಕೊಡೋದ್ರ ಮುಖಾಂತರ ಇವತ್ತು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಈ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿಯನ್ನು ಜಾರಿಗೆ ಮಾಡೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ಸೇತರ ಸರ್ಕಾರ ಈ ರಾಜ್ಯದ ಒಂದು ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ದೇಶಕ್ಕೆ ಮಾದರಿ ಆಗಿ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದು. ಇವತ್ತು ಆ ಮೀಸಲಾತಿ ಮನಗಂಡು ಆ ಯಾವ ಮೀಸಲಾತಿ ಕೊಟ್ಟಿದ್ರು ಆ ಸ್ಥಳೀಯ ಸಂಸ್ಥೆಯಲ್ಲಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಥವಾ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚಿನ ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಮಹಿಳೆಯರಿಗೆ ಚುಕ್ಕಾಣಿ ಕೊಟ್ಟರೆ ಅಧಿಕಾರವನ್ನು ಹಿಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಎಂಬ ಮನಗಂಡು ಸನ್ಮಾನ್ಯ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿಯೂ ಕೂಡ ಮಹಿಳಾ ಮಸೂದೆಯನ್ನು ಮೀಸಲಾತಿಯನ್ನು ಮಂಡಿಸಿದರು. ಆವಾಗ ರಾಜಕೀಯ ಅನಿಶ್ಚಿತೆಯಿಂದ ಅದು ಬಿಲ್ ಇದಾಗಲಿಲ್ಲ. ಈಗ ನಿಮ್ಮ ಬೇಡಿಕೆಗಳು ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕೆಂಬ ಒತ್ತಾಯದ ಜೊತೆಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರಾಷ್ಟ್ರಪತಿಯವರಿಗೆ ಮನವಿ ಕೊಡ್ತಾ ಇದ್ದೀವಿ. ಪಕ್ಷ ಮುಖಂಡ ಬಿ ಬಿ ಗಂಗಾಧರ ಮಠ, ಧಾರವಾಡ ಜಿಲ್ಲಾ ಗ್ರಾಮೀಣ ಜನತಾದಳ ಅಧ್ಯಕ್ಷ.